ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇವತ್ತು ಟ್ಯೂಸ್ಡೇ. ಇವತ್ತು ಒಂದು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ಬೋದು. ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಆಷಾಢ ಸ್ಟಾರ್ಟ್ ಆಯಿತು ಅಂದರೆ ನಮ್ಮೂರಲ್ಲಿ ಪ್ರತಿ ವಾರವೂ ಒಂದೊಂದು ಹಬ್ಬಗಳಿರುತ್ತೆ. ಅದೇ ಥರ ಇವತ್ತು ಕೂಡ ಅಮ್ಮನ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮತ್ತು ಸಂಜೆ ಮಟನ್ ಸಾಂಬಾರು ಅನ್ನ ಎಲ್ಲ ಮಾಡಿ ಎಡೆ ಕೊಡಬೇಕು. ಆದ್ದರಿಂದ ಇವತ್ತು ಬೆಳಗ್ಗೆನೇ ವಾರ ಮಾಡ್ಕೊಂಬಿಡೋಣ ಅಂತ ಹೇಳಿ ಬೆಳಗ್ಗೆನೇ ವಾರನ ಮಾಡ್ಕೊತಾ ಇದ್ದೀನಿ. ಇಲ್ಲಂತೂ ಪ್ರತಿ ವಾರ ಆಷಾಢದಲ್ಲಿ 3 ವಾರ ಅಂತೂ ಹಬ್ಬ ಕಂಪಲ್ಸರಿ ಇದ್ದೇ ಇರುತ್ತೆ. ಇವತ್ತು ಸ್ವಲ್ಪ ಸಿಂಪಲ್ಲಾಗೇ ರಂಗೋಲಿ ಹಾಕ್ಕೊಂಡೆ. ಹಾಗೆಯೇ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಅಲ್ಲಿಂದ ಬಂದು ಪೂಜೆಗೆ ಹೋಗೋದು ಇಲ್ಲಿ ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ. ನನ್ನ ಮಗನು ಸ್ಕೂಲಿಂದ ಬಂದ ಮೇಲೆ ಪೂಜೆಗೆ ಹೋಗೋಣ ಅವನು ಕರ್ಕೊಂಡು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಬಿಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಈಗ ನಾನು ಹೋಗ್ತಾ ಇದ್ದೀನಿ ಮೈಸೂರಲ್ಲಿರೋ ಸಂಜಯ್ ಜ್ಯುವೆಲರ್ಸ್ಗೆ. ನಾನು ಆಗಲೇ ಬ್ಲಾಗಲ್ಲಿ ಹೇಳಿದಾಗೆ ಇವತ್ತು ಹೋಗೋಣ ಅನ್ನೋ ಪ್ಲ್ಯಾನ್. ನೆನ್ನೆನೇ ಹೋಗಬೇಕಿತ್ತು, ಬಟ್ ನೆನ್ನೆ ಹೋಗೋಕ್ಕಾಗಿರಲಿಲ್ಲ. ಆದ್ದರಿಂದ ಇವತ್ತು ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಕೆಲಸ ಎಲ್ಲ ಮುಗಿಸಿ ಈಗ ಹೋಗ್ತಾ ಇದ್ದೀನಿ. ನನಗೆ ಇವತ್ತು ಬೈ ಮಾಡ್ತೀನ ಏನೋ ಅಂತ ಸರಿಯಾಗಿ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಯಾಕಂದರೆ ಹೋಗ್ತಿರೋದು ಅದು ಯಾವಾಗಲೂ ಬೆಂಗಳೂರಲ್ಲಿತ್ತು ಸಂಜಯ್ ಜ್ಯುವೆಲರ್ಸ್. ಬೆಂಗಳೂರಿಗೆ ಹೋಗಬೇಕು ಅಂತ ಅನ್ಕೊತಾ ಇದೆ, ಬಟ್ ಮೈಸೂರಲ್ಲಿದೆ ಅಲ್ವಾ. ಒನ್ಸ್ ನಾವು ವಿಸಿಟ್ ಮಾಡಿದ್ರೆ ಹೇಗಿದೆ, ಕಲೆಕ್ಷನ್ಸ್ ಹೇಗಿದೆ, ನನಗೆ ಯಾವ ಥರ ಬೇಕು ಏನು ಅನ್ನೋದು ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೆ. ಯಾಕೆ ಅಂತಂತ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಹೋಗ್ತಾ ತಿಳಿಸ್ತೀನಿ. ಈ ಬ್ಲಾಗ್ನ ಎಂಡ್ ತನಕ ನೋಡಿ, ಮಿಸ್ ಮಾಡಬೇಡಿ. ಚೆನ್ನಾಗಿರುತ್ತೆ ಬ್ಲಾಗು. ಮೈಸೂರಲ್ಲಿ ನಿಮಗೆ ಬೆಳ್ಳಿ ಕಲೆಕ್ಷನ್ಸು ಮತ್ತು ಅದು ಪ್ಯೂರ್ 925 ಸಿಲ್ವರ್ ಅಂತೆ. ಮತ್ತು ಇನ್ನೊಂದೇನಂತಂದರೆ 10 ಇಯರ್ ವ್ಯಾರಂಟಿ ಇರೋದಂತೆ ನಾನು ಕೇಳಿರೋ ಪ್ರಕಾರ. ಬಟ್ ಒಂದು ಸತಿ ಶಾಪ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ಏನು ಎತ್ತ ಅಂತ ನಾನು ನಿಮ್ಗಳಿಗೂ ಕೂಡ ತೋರಿಸ್ಕೊಡ್ತೀನಿ. ಇನ್ಮೇಲೆ ಸಂಜಯ್ ಜ್ಯುವೆಲರ್ಸ್ಗೆ ಬೆಂಗಳೂರಿಗೆ ಹೋಗ್ಬೇಕಂತೇನಿಲ್ಲ, ಮೈಸೂರಲ್ಲಿ ಕೂಡ ಇದೆ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಓಕೆ, ಬಂದು ದೇವರಾಜ್ ಅರಸ್ ರೋಡಲ್ಲಿ ಈ ರೋಡ್ ಸ್ಟಾರ್ಟಿಂಗಿಂದ ಬಂದರೆ ನಿಮಗೆ ಡ್ಯಾಝಲ್ ಶಾಪ್ ಕಾಣುತ್ತೆ. ಅದರ ಆಪೋಸಿಟೇ ಇರೋದು ಇದು. ನಾನು ನಿಮ್ಗಳ ಜೊತೆ ಆ ಶಾಪಲ್ಲಿ ಏನು ಸಿಗುತ್ತೆ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ವೀಡಿಯೋನೇ ಮಾಡ್ಕೊಳ್ಳೋ ಆಗಿಲ್ಲ ಮೇಡಮ್, ಹೆಡ್ ಆಫೀಸಿಂದ ಪರ್ಮಿಷನ್ ಬೇಕು ಅಂದರು. ಸೊ ನಾನೇನು ತಂದೆ ಅಂತ ಹೇಳಿ ನಾನು ನಿಮಗೆ ಮನೆಗೆ ಬಂದ ಮೇಲೆ ತೋರಿಸ್ತೀನಿ. ಅಲ್ಲಿ ಶಾಪ್ ಮಾಡಿಕೊಂಡು ಹಾಗೆ ನಾವಿಲ್ಲಿ ದೇವರಾಜ್ ಅರಸ್ ರೋಡಲ್ಲಿರೋ ಮನೆ ಹೋಳಿಗೆಗೆ ಬಂದ್ವಿ. ನಮ್ಮ ಆಂಟಿಗಂತೂ ಇಲ್ಲಿ ಒಬ್ಬಟ್ಟು ಅಂದರೆ ಅವ್ರಿಗೆ ತುಂಬ ಇಷ್ಟ. ಈ ಕಡೆ ಬಂದಾಗೆಲ್ಲ ಅವ್ರು ಒಬ್ಬಟ್ಟು ತಿನ್ನಲೇಬೇಕು. ಆದ್ದರಿಂದ ಅಂತ ಹೇಳಿ ಇಬ್ಬರು ಒಬ್ಬಟ್ಟನ್ನ ತೊಗೊಂಡ್ವಿ. ಅವರು ಗುಲ್ಕನ್ ತೊಗೊಂಡ್ರು, ನಾನು ಕೋವಾ ತೊಗೊಂಡೆ. ಇಲ್ಲಂತೂ ಒಬ್ಬಟ್ಟಂತೂ ನಮ್ಮಿಬ್ಬರ ಹಾರ್ಟ್ ಫೇವ್ರೇಟು. ಅಷ್ಟು ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟು. ಇಲ್ಲಿ ನಮಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಒಬ್ಬಟ್ಟು ತೊಗೊಂಡು ಅಲ್ಲೇ ಸ್ವಲ್ಪ ಕುರುಕ್ ತಿಂಡಿನೂ ಕೂಡ ತೊಗೊಂಡ್ವಿ. ಅಲ್ಲಿ ನೋಡಿದ್ಮೇಲೆ ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳಿ ಜಾಸ್ತಿ ಏನು ತೊಗೊಳ್ಳಿಲ್ಲ, ಸ್ವಲ್ಪ ತೊಗೊಂಡು ಹಾಗೆ ಮಾತಾಡಿಕೊಂಡು ಹೊರಟ್ವಿ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತು. ವೆದರ್ ಹೇಗಿತ್ತು ಅಂದರೆ ಈ ಕಡೆ ಬಿಸಿಲು ಇಲ್ಲ, ಮಳೆನೂ ಇಲ್ಲ, ವೆದರ್ ಕೂಲಾಗಿತ್ತು. ಹಾಗೆಯೇ ಬಾಟಾಗೆ ಹೋದ್ವಿ ನಾವು. ಹೆಣ್ಮಕ್ಳು ಗೊತ್ತಲ್ಲ, ಹೊರಗಡೆ ಹೋದರೆ ಇರಪ್ಪ, ಅಲ್ಲೊಂದು ಕಡೆ ಹೋಗೋಣ ಇಲ್ಲೊಂದು ಕಡೆ ಹೋಗೋಣ ಅಂತ ಅನ್ನಿಸ್ತಿರುತ್ತೆ. ಹಾಗೆಯೇ ಅವರು ಕೂಡ ಸ್ಲಿಪ್ಪರ್ ಬೇಕು ಅಂದರು. ನನಗೂ ಕೂಡ ಶೂ ತೊಗೊಬೇಕಿತ್ತು. ಸರಿ ಆಯಿತು ಬನ್ನಿ ಹೋಗೋಣ ಅಂತ ಹೇಳಿ ಇಬ್ಬರೂ ಅಲ್ಲೇ ದೇವರಾಜ್ ಅರಸ್ ರೋಡಲ್ಲಿರೋ ಬಾಟಾ ಶೋರೂಮ್ಗೆ ಹೋದ್ವಿ. ನಮಗೇನೋ ಗೊತ್ತಿಲ್ಲ, ನಮಗೆ ಬಾಟಾದಲ್ಲಿ ಕಂಫರ್ಟ್ ಅಂತ ಅನಿಸುತ್ತೆ, ಸ್ಲಿಪ್ಪರ್ಸ್ ಆಗಲಿ ಶೂಸ್ ಆಗಲಿ. ಆದ್ದರಿಂದ ಒಂದೊಂದ್ಸತಿ ಬಾಟಾದಲ್ಲೂ ಕಲೆಕ್ಷನ್ಸ್ ಇಷ್ಟ ಆಗೋದಿಲ್ಲ, ಆ ಥರ ಇರುತ್ತೆ. ಬಟ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಆದ್ದರಿಂದ ನಾನು ಕೂಡ ಶೂ ಮತ್ತು ಅವರು ಸ್ಲಿಪ್ಪರ್ಸು ನೋಡ್ತಾ ಇದ್ವಿ, ಯಾವುದು ಕಂಫರ್ಟ್ ಇದೆ ಏನು ಅಂತ ಹೇಳಿ. ನನಗೆ ಅದೊಂದು ಸಂಜಯ್ ಜ್ಯುವೆಲರ್ಸಲ್ಲಿ ನಮಗೆ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡಲಿಲ್ಲ. ನಂಗೆ ಅದೊಂದು ಬೇಜಾರಿದೆ. ಯಾಕಂದರೆ ನಾನು ನಿಮ್ಗಳ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕಲೆಕ್ಷನ್ಸ್ ಹೇಗಿದೆ ತೋರಿಸೋಣ ಮೈಸೂರಲ್ಲಿ ಅಂತ ಅಂದ್ಕೊಂಡೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅಲ್ಲಿಂದ ಬಂದು ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಪೂಜೆ ಮಾಡಿಸ್ಕೊಂಡು ಹೋದೆ. ಬಟ್ ಪೂಜೆ ಮಾಡಿಸ್ಬೇಕಾದ್ರೆ ತುಂಬ ರಶ್ ಇದ್ದಿದ್ದರಿಂದ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ಮರ್ತುಬಿಟ್ಟೆ. ಮತ್ತೆ ಎಡೆ ಕೊಡಬೇಕಿತ್ತಲ್ವ, ಆವಾಗ ನಾನು ವೀಡಿಯೋನ ಮಾಡಿಕೊಂಡೆ. ಇಲ್ಲಿ ಇದೇ ರೀತಿ ಚಪ್ಪರ ಹಾಕಿ ದೇವರಂತ ಕೂರಿಸಿರ್ತಾರೆ. ಇಷ್ಟೇ ಸಿಂಪಲ್ಲಾಗಿರುತ್ತೆ. ಈಗ ಆಲ್ರೆಡಿ ಟೈಮ್ ಆಗಿದೆ. ಈಗ ನನ್ನ ಮಗನಿಗೆ ಮಿಲ್ಕ್ ಶೇಕೇ ಬೇಕಂತೆ. ಇವತ್ತೊಂದು ಬನಾನಾ ಮಿಲ್ಕ್ ಶೇಕ್ ಬೇಕಂತೆ. ನಾನು ಹಾಗೂ ಬರೀ ಹಾಲು ಕೊಡ್ತೀನಿ ಕುಡಿ ಅಂತಂದರೆ ಬೇಡವಂತೆ. ನನಗೆ ಇವತ್ತು ಮಿಲ್ಕ್ ಶೇಕೇ ಬೇಕು ಅಂತ ಹಠ ಇಟ್ಕೊತಿದ್ದಾನೆ. ಅದಕ್ಕೆ ಇವತ್ತು ಬೇರೆ ಥರ ಮಿಲ್ಕ್ ಶೇಕ್ ಮಾಡಿಕೊಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ಲ ನೋಡಿ, ಆಲ್ರೆಡಿ ಎಷ್ಟು ಖಾಲಿ ಆಗಿದೆ.
ಈಗ ಈ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಅವನಿಗೆ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ. ಬೇಗನೂ ಆಗುತ್ತೆ, ಅವನಿಗೆ ಗೊತ್ತೂ ಆಗೋದಿಲ್ಲ. ಇದನ್ನೊಂದು 3 ಟೇಬಲ್ ಸ್ಪೂನ್ ಹಾಕೋಷ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದೆರಡು ಬಾಳೆಹಣ್ಣು ಹಾಕಿದ್ದೀನಿ. ಇದಕ್ಕೆ ಈಗ ಹಾಲು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸ್ವೀಟ್ನೆಸ್ಗೆ ಅಂತ ಹೇಳಿ ಇವತ್ತು ಶುಗರ್ ಬೆಲ್ಲ ಯಾವುದು ಬೇಡ, ಇವತ್ತು ದ್ರಾಕ್ಷಿ ಹಾಕಿ ಮಾಡೋಣ ಅಂತ ಹೇಳಿ ಸ್ವೀಟ್ಗೆ ನಾನು ದ್ರಾಕ್ಷಿ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಮಿಲ್ಕ್ ಶೇಕ್ ರೆಡಿ ಆಯಿತು. ಎಷ್ಟು ಕ್ವಿಕ್ಕಾಗಿ ಆಗಿದೆ ಅಂತ ಹೇಳಿ. ಈಗ ಅವನಿಗೆ ಹಾಕಿ ಕೊಡೋಣ. ನಾನಿದು ತೊಗೊಂಡಿದ್ದು ಹೇಳಲೇ ಇಲ್ಲ ಅಲ್ವಾ ನಿಮಗೆ, ನಾನು ಎಲ್ಲಿ ತೊಗೊಂಡೆ ಅಂತ ಹೇಳಿ. ಈಗ ಮೊನ್ನೆ ಸಿಟಿಗೆ ಹೋಗಬೇಕಿತ್ತು ಸ್ವಲ್ಪ, ಆವಾಗ ಹೋಗಿದ್ದೆ. ಅಲ್ಲಿ ಲಾಸ್ಟ್ ಟೈಮ್ ಲಕ್ಷ್ಯ ವರ್ಲ್ಡ್ ಲಾಸ್ಟ್ ಟೈಮ್ ತೊಗೊಂಡಲ್ಲೇ ಒಂದು ಲಂಚ್ ಬಾಕ್ಸ್ ಎಲ್ಲ ಅಲ್ಲಿಗೆ ಹೋಗಿದ್ದೆ. ಆವಾಗ ಇರಲಿಲ್ಲ, ಬಟ್ ಈಗ ಬಂದಿದೆ ಅಂತ ಹೇಳಿದ್ರು, ಅದಕ್ಕೆ ತೊಗೊಂಡು ಬಂದೆ. ನೋಡಿ ಚೆನ್ನಾಗಿದೆ ಅಲ್ವಾ. ಇದು ಫುಲ್ಲು ಗ್ಲಾಸ್ದಿದು. ನನಗೆ ಪ್ಲ್ಯಾಸ್ಟಿಕಲ್ಲಿ ಕೊಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ತೊಗೊಂಡೆ. ಇದು ಈ ಥರ ಇದು ಗ್ರಿಪ್ಪಿಗೆ ಅಂತ ಕೊಟ್ಟಿದ್ದಾರೆ ಈ ಥರ. ಮತ್ತು ಈ ಥರನೂ ಬರುತ್ತೆ, ಇದು ಕುಡಿಯೋದಕ್ಕೆ ಗ್ಲಾಸ್ ಸ್ಟ್ರಾ. ಇದು ಸ್ಟ್ರಾ ಏನಾದ್ರು ಬೇಡ ಅಂತಂದರೆ ಇದರಲ್ಲಿ ಕ್ಲೋಸ್ ಮಾಡ್ಕೊಬೋದು. ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಇದನ್ನು ತೊಗೊಂಡು ಬಂದೆ. ಅವನು ಇದ್ರಲ್ಲಿ ಕುಡಿಯೋಕ್ಕೋಸ್ಕರ ಇವತ್ತು ಮಿಲ್ಕ್ ಶೇಕ್ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದಾನೆ. ತಗೊಳ್ಳಿ ಮನೆ, ಇದರಲ್ಲಿ ಕುಡಿಬೇಕು ಅಂತ ತಾನೇ ನೀವು ಮಿಲ್ಕ್ ಶೇಕ್ ಬೇಕೇ ಬೇಕು ಅಂತ ಹಠ ಮಾಡಿದ್ದೀವತ್ತು. ನಂಗೆ ಗೊತ್ತು. ಹಾಯ್, ಇದೆಲ್ಲ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ನಾನು ಅದಾದಮೇಲೆ ಸಂಜೆಯನ್ನು ಕರೆಕ್ಟಾಗಿ ಬಿಡೋದು, ಅಲ್ಲಿಂದ ಬಂದು ಅಡುಗೆ ಮಾಡಬೇಕಿತ್ತು, ಪೂಜೆ ಕೊಡಬೇಕಿತ್ತು, ಮತ್ತು ಅವ್ನ ಹೋಮ್ವರ್ಕ್ಸ್ ಇರುತ್ತೆ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಈವ್ನಿಂಗು. ಸೊ ಅದರಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿ ಈಗ ಕೂತಿದ್ದೀನಿ. ಯಾಕಂದರೆ ಸಂಜೆ ಜ್ಯುವೆಲರ್ಸ್ಗೆ ಹೋಗಿದ್ದೆ. ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಹೇಗಿರುತ್ತೆ ಏನಿರುತ್ತೆ ಅಂತ ಮೈಸೂರಲ್ಲಿರೋರಿಗೆ. ಅದಕ್ಕೋಸ್ಕರ ಅವ್ರುಗಳಿಗೆ ನನ್ನ ಕಡೆಯಿಂದ ಏನಾದರೂ ಸಿಗುತ್ತೆ, ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಕೊತೀನಿ. ನನಗೆ ಏನಪ್ಪ ಇಷ್ಟ ಆಯಿತು ಅಂದರೆ ಸಂಜಯ್ ಜ್ಯುವೆಲ್ಸಲ್ಲಿ ಕಲೆಕ್ಷನ್ಸ್ ಓಕೆ ಇಷ್ಟ ಆಯಿತು. ಯಾಕಂದರೆ ಬೇರೆ ಕಡೆ ನಾನು ನೋಡಿರೋದಕ್ಕಿಂತ ಮೈಸೂರಲ್ಲಿ ಸಿಲ್ವರಲ್ಲಿ ಎಸ್ಪೆಷಲಿ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅದು ವಾಚಸ್ ಇರ್ಬೋದು, ಅಥವಾ ರಿಂಗ್ಸ್ ಇರ್ಬೋದು, ಬ್ರಾಸ್ಲೆಟ್ಸ್ ಇರ್ಬೋದು, ಮತ್ತು ಆ್ಯಂಕ್ಲೆಟ್ಸ್ ಇರ್ಬೋದು, ಎಲ್ಲ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಬಟ್ ನನಗೆ ನೆಕ್ಸ್ಟ್ ಬಂದರೆ ಗೋಲ್ಡ್ ಪಾಲಿಷಿಂಗ್, ಗೋಲ್ಡ್ ಕವರಿಂಗ್, ಗೋಲ್ಡ್ ಪಾಲಿಷಿಂಗ್ ಜ್ಯುವೆಲರ್ಸ್ ಸಿಲ್ವರ್ದು. ಅವರು 92.925 ಸಿಲ್ವರೇ, ಪ್ಯೂರ್ ಸಿಲ್ವರೇನೆ. ಬಟ್ ಏನಪ್ಪ ಅಂತಂದರೆ ಅವ್ರ ಹತ್ರ ಸಿಲ್ವರ್ ಅದ್ರಲ್ಲಿ ತೊಗೊತೀನಿ ಅಂದರೆ ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಕೊಡೋದಿಲ್ಲ, ಅವ್ರು ನಿಮಗೆ ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ. ಬೇರೆ ಕಡೆ ಎಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ಥರ ಸಿಲ್ವರ್ದು ಗೋಲ್ಡ್ ಪಾಲಿಷಿಂಗ್ ಜ್ಯುವೆಲರ್ಸು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಅಂದರೆ ಪರ್ ಗ್ರಾಮ್ಗೆ ಬೆಳ್ಳಿ ಬಂದು 100 ರುಪೀಸ್ ಇದ್ದರೆ ಅವ್ರಿಗೆ ಅದಕ್ಕೆ ಆ ಐಟಮ್ ತೊಗೊತೀನಿ ಅಂದರೆ ನಿಮಗೆ 150 ರುಪೀಸ್ ಪರ್ ಗ್ರಾಮ್ ಬೀಳುತ್ತೆ ಸಿಲ್ವರ್ಗೆ ಅಂತ ಹೇಳಿ. ಆಗ ನಿಮಗೆ ಎಷ್ಟು ಪೆಂಡೆಂಟ್ ಎಷ್ಟು ಗ್ರಾಮ್ ಇದೆ, ನಿಮಗೆ ಎಷ್ಟು ಆಗುತ್ತೆ, ಮೇಕಿಂಗ್ ಚಾರ್ಜಸ್ ಏನು ಹೇಳ್ತಾರೆ, ಅದು ಓಕೆ. ಬಟ್ ಇವ್ರ ಹತ್ರ ಹೇಗಪ್ಪ ಅಂತಂದರೆ ಇವ್ರ ಹತ್ರ ಜಸ್ಟ್ ಒಂದು MRP ಇದು ಬಿಡುತ್ತೆ ಪೀಸ್ ಲೆಕ್ಕದಲ್ಲಿ, ಅಷ್ಟನ್ನು ಕೊಡಲೇಬೇಕಾಗುತ್ತೆ. ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅದೆಷ್ಟು ಗ್ರಾಮ್ ಇದೆ, ಗ್ರಾಮ್ಗೆ ಎಷ್ಟು ಬಿತ್ತು, ಮೇಕಿಂಗ್ ಚಾರ್ಜಸ್ ಇರಲಿ, ವೇಸ್ಟೇಜ್ ಇರಲಿ, ಅಥವಾ ಯಾವ ಥರ ಅದು ಅಂತ ಕೂಡ ಅದು ಹೇಳ್ತಿರ್ಲಿಲ್ಲ ಅವರು. ಬಟ್ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಂಗೆ ಆ ಗೋಲ್ಡ್ ಪಾಲಿಷಿಂಗ್ ನನಗೆ ಇಷ್ಟ ಆಗಲಿಲ್ಲ ನಂಗೆ ನೋಡೋದಕ್ಕೆ. ಯಾಕಂದರೆ ಅದು ಗೋಲ್ಡ್ ಅಂತ ಅನ್ನಿಸ್ತಾ ಇರಲಿಲ್ಲ, ಬೇರೆ ಥರ ಇತ್ತು. ಇನ್ನೂ ಬೇಕಾದರೆ ಅದರಲ್ಲಿ ಈ ಆ್ಯಂಟಿಕ್ ಪಾಲಿಷ್ ಓಕೆ, ಅದು ಸ್ವಲ್ಪ ಚೆನ್ನಾಗಿತ್ತು ಅನ್ನಿಸ್ತು ನನಗೆ. ಬಟ್ ನಾರ್ಮಲ್ ಗೋಲ್ಡ್ ಹಾರಗಳಿರ್ಬೋದು, ನೆಕ್ಲೆಸ್ಗಳಿರ್ಬೋದು, ನಂಗೆ ಯಾವುದೂ ಅದು ಒಂಚೂರು ಇಷ್ಟ ಆಗಲಿಲ್ಲ ನನಗೆ. ಯಾಕಂದರೆ ನೀಟಾಗಿ ಗೊತ್ತಾಗ್ತಿತ್ತು ಇದು ಗೋಲ್ಡ್ ಅಲ್ಲ ಅಂತ ಹೇಳಿ. ಬೇರೆ ಕಡೆ ಹೇಗಿರುತ್ತೋ ಗೊತ್ತಿಲ್ಲ. ನಾನೀಗ ಸಂಜಯ್ ಜ್ಯುವೆಲರ್ಸ್ಗೆ ಹೋಗಿರೋದ್ರಿಂದ ಅಲ್ಲಿ ನಾನು ಒಂದು 2 ಕಡೆ ನೋಡಿದ್ದೀನಿ ಮೈಸೂರಲ್ಲಿ ಬೆಳ್ಳಿದು, ಚಿನ್ನದ ಪಾಲಿಶಿದು. ನಂಗೆ ಅಲ್ಲೂ ಕೂಡ ಅಷ್ಟೇ, ನಂಗೆ ಅದು ಫುಲ್ಲು ನಮ್ಗೆ ಚಿನ್ನನೇ, ಬೆಳ್ಳಿನೇ ಅಂತ ಹೇಳ್ಬೋದು. ನನಗಂತೂ ಇಷ್ಟ ಆಗಲಿಲ್ಲ. ಸೊ ಹೇಗೂ ಹೋಗಿದ್ದೀವಲ್ಲ ಅಂತ ಹೇಳಿ ನಾನು ಈ ರಿಂಗ್ನ ತೊಗೊಂಡು ಬಂದೆ. ಇದು ಚಿಟ್ಟೆ ಥರ ಇದೆ, ಇಲ್ಲೊಂದು ಚಿಟ್ಟೆ ಬಂದು ಇಲ್ಲಿ ಒಂದು ಜಸ್ಟ್ ಇದು ಚೆನ್ನಾಗಿ ಕಾಣಿಸ್ತು ನನಗೆ.
ಅಂತ ಹೇಳಿ ತೊಗೊಂಡು ಬಂದೆ. ಚೆನ್ನಾಗಿದೆಯಾ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ಯಾಕೋ ಇಲ್ಲಿ ತುಂಬ ಚಿಟ್ಟೆಗಳ ಕಲೆಕ್ಷನ್ಸು, ಎಲ್ಲ ಚಿಟ್ಟೆಗಳ ಕಲೆಕ್ಷನ್ಸು ಇಷ್ಟ ಆಗ್ತಿತ್ತು. ಕಲೆಕ್ಷನ್ಸ್ ವೈಸ್ ತುಂಬ ಚೆನ್ನಾಗಿದೆ, ನೀವು ಕೂಡ ಹೋಗ್ಬೋದು. ಬಟ್ ಏನಪ್ಪ ಬೇಜಾರು ಅಂತಂದರೆ ಅವರೇ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಕೊಟ್ಟು ಪ್ರಮೋಟ್ ಮಾಡ್ತಾರೆ. ನಾವು ಕೂಡ ಈ ವೀಡಿಯೋಸ್ ಮಾಡ್ಕೊತೀವಿ ಅಂತಂದರೆ ಅವರು ಬಿಡಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನಾವು ವೀಡಿಯೋಸ್ ಮಾಡ್ಬೇಕಾದ್ರೆ ಅವ್ರ ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡಬೇಕಲ್ಲ. ನಾನು ಅವ್ರನ್ನ ಪರ್ಮಿಷನ್ ಕೇಳಿದೆ. ಅವರು ಇಲ್ಲ ಮೇಡಮ್ ವೀಡಿಯೋ ಮಾಡೋ ಹಾಗಿಲ್ಲ, ಅದು ಹೆಡ್ ಆಫೀಸಿಂದ ಅವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರನೇ ಮಾಡಬೇಕು ಅಂತ ಹೇಳಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ. ಮತ್ತು ಸಂಜಯ್ ಜ್ಯುವೆಲ್ಲರ್ಸ್ ಮೈಸೂರಲ್ಲಿ ಓಪನ್ ಆಗಿ ಜಸ್ಟ್ 1 ಮಂತ್ ಆಗಿದೆ ಅಷ್ಟೇ. ಈಗ ತಾನೇ ಓಪನ್ ಆಗಿರೋದು. ಸೊ ಯಾರಿಗಾದ್ರೂ ಸಿಲ್ವರಲ್ಲಿ ತುಂಬ ಕಲೆಕ್ಷನ್ಸ್ ಇಷ್ಟ, ಯಾರಿಗೆ ಸಿಲ್ವರ್ ಇಷ್ಟ ಅನ್ನೋರು ದಯವಿಟ್ಟು ಹೋಗಿ, ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ನನಗೆ ಈ ರಿಂಗ್ ಪ್ರೈಸ್ ಬಂದು 900 ಬಿತ್ತು. ಇದು ಎಷ್ಟು ಗ್ರಾಮ್ ಇದೆ ಅಂತ ನಿಜ ಗೊತ್ತಿಲ್ಲ, ಯಾಕಂದರೆ ಇದ್ರ ಮೇಲೆ ಯಾವುದೇ ಥರದ ಗ್ರಾಮ್ ಮೆನ್ಷನ್ ಆಗಿರೋದಿಲ್ಲ. ಆಗಲೇ ಹೇಳಿದಾಗೆ ಇದೆಲ್ಲ ಪೀಸ್ ಲೆಕ್ಕ. ಜಸ್ಟ್ ಇದು ಒಂದು ರಿಂಗ್ಗೆ ನಾನು 900 ರುಪೀಸ್ನ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ಕೆಲವ್ರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಕೆಲವ್ರಿಗೆ ಯೂಸ್ ಆಗುತ್ತೆ ಅಂತಲೂ ಕೂಡ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.